ನಮಸ್ಕಾರ. ನಾನ್ ಆರ್ಜೆ ನಾಯನ ಒಂದೊಳ್ಳೆ ವಿಷಯದ ಜೊತೆಗೆ ಮತ್ತೆ ವಾಪಸ್ ಬಂದಿದ್ದೀನಿ. ರೀಸೆಂಟ್ ಆಗಿ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೆ. ಅದರಲ್ಲಿ 90ರ ಹರೆಯದ ವ್ಯಕ್ತಿಯೊಬ್ಬರಲ್ಲಿ ನಿಮ್ಮ ದೀರ್ಘಾಯಸ್ಸಿನ ಗುಟ್ಟೇನು ಅಂತ ಕೇಳಿದಾಗ ನನಗದೆಲ್ಲ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ಏನೆಲ್ಲ ಮಾಡ್ತೀನೋ ಅದನ್ನೆಲ್ಲವನ್ನ ಆಸ್ವಾದನೆ ಮಾಡ್ತೀನಿ. ಚಿಕ್ಕ ಪುಟ್ಟ ವಿಷಯಗಳನ್ನ ಕೂಡ ಖುಷಿ ಖುಷಿಯಾಗಿ ಅನುಭವಿಸ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಹೇಗೆ ಅಂತ ಕೇಳಿದಾಗ ಅವರೊಂದು ಉದಾಹರಣೆಯನ್ನ ಕೊಡ್ತಾರೆ. ಒಂದು ಕಪ್ ಕಾಫಿಯನ್ನ ಕುಡಿಯುವಾಗ್ಲೂ ಸಮೇತ ನಾನು ಪ್ರತಿ ಸಿಪ್ಪನ್ನ ಅದು ಒಳಗಡೆ ಹೋಗೋದಕ್ಕಿಂತ ಮುಂಚೆ ಅದಕ್ಕೆ ಕೃತಜ್ಞತೆ ಹೇಳ್ತಾ ಅದನ್ನ ಖುಷಿ ಖುಷಿಯಾಗಿ ಸ್ವೀಕಾರ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕಾಫಿ, ಎಷ್ಟು ಸೊಗಸಾಗಿದೆ ಅಲ್ವಾ ಈ ಕ್ಷಣ ಅಂತ. ಇದು ಒಂದು ಉದಾಹರಣೆ ಅಷ್ಟೇ. ಜೀವನದಲ್ಲಿನ ಪ್ರತಿ ಕ್ಷಣಗಳನ್ನ ನಾವು ಅನುಭವಿಸೋದಿದೆ ನೋಡಿ, ಅದು ನಮ್ಮ ಒಂದು ಆಯಸ್ಸನ್ನ ಜಾಸ್ತಿ ಮಾಡೋದ್ರ ಕಡೆ ಹೆಚ್ಚಿನ ಒಂದು ಗಮನವನ್ನ ಕೊಡುತ್ತೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಹೇಳೋದಾದ್ರೆ ಝೆನ್ ಮುನಿಗಳು. ದೀರ್ಘಾಯಸ್ಸನ್ನ ಹೊಂದಿರ್ತಾರೆ ಝೆನ್ ಮುನಿಗಳು ಅನ್ನೋದನ್ನ ನೀವು ಕೂಡ ಕೇಳಿರ್ತೀರಾ. ಅವರ ಬಳಿ ಕೂಡ ಇದೇ ಪ್ರಶ್ನೆಯನ್ನ ಕೇಳಲಾಯ್ತಂತೆ, ನಿಮ್ಮ ದೀರ್ಘಾಯಸ್ಸಿನ ಗುಟ್ಟೇನು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಾವು ಜೀವನದಲ್ಲಿ ಏನನ್ನಾದ್ರೂ ತಿನ್ನುವಾಗ ಅಥವಾ ಸ್ವೀಕಾರ ಮಾಡುವಾಗ ಆಹಾರಕ್ಕೆ ಕೃತಜ್ಞತೆಯನ್ನ ಹೇಳ್ತೀವಿ, ಅದಕ್ಕೆ ಶಿರವಾಗಿ ನಮಿಸ್ತೀವಿ, ಜೊತೆಗೆ ಖುಷಿ ಖುಷಿಯಾಗಿ ಪ್ರತಿ ತುತ್ತನ್ನ ನಮ್ಮ ಒಂದು ಬಾಯಿಯ ಒಳಗಡೆ ಇಡ್ತೀವಿ ಅಂತ. ಅಂದ್ರೆ ಪ್ರತಿ ಕ್ಷಣವನ್ನ ಕೂಡ ಅನುಭವಿಸಿ ಇಡುವಂಥದ್ದು. ನೀನ್ ನನಗೆ ಸಿಕ್ಕಿದೀಯಾ, ನೀನ್ ನನಗೆ ಸಿಕ್ಕಿರೋದ್ರಿಂದ ಇವತ್ತಿನ ನನ್ನ ಹಸಿವನ್ನ ನೀನ್ ನೀಗಿದೀಯಾ, ಅದಕ್ಕೋಸ್ಕರ ನಾನ್ ನಿನಗೆ ಕೃತಜ್ಞತೆಯನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನುವಂತಹ ಒಂದು ಮಾತನ್ನ ಹೇಳಿ ಆ ಕೃತಜ್ಞತಾ ಪೂರ್ವಕ ಭಾವನೆಯೊಂದಿಗೆ ಅವರು ಆಹಾರವನ್ನ ಸ್ವೀಕರಿಸ್ತಾರೆ ನೋಡಿ, ಆಗ ಅಲ್ಲೊಂದು ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ. ಹೆಚ್ಚಾಕೆ ನಮ್ಮ ಸನಾತನ ಸಂಸ್ಕೃತಿ ಪರಂಪರೆಯಲ್ಲಿ ನಾವು ಅನ್ನಪೂರ್ಣೆಯನ್ನ ನಮಿಸಿಯೇ ಊಟವನ್ನ ಶುರು ಮಾಡ್ತೀವಿ. ಅನ್ನದ ಬಟ್ಟಲಿನ ಮುಂದೆ ಕಾಲನ್ನ ಮುಂದೆ ಚಾಚೋ ಹಾಗೆ ಇಲ್ಲ. ಒಂದಗಳು ಅನ್ನ ಬಿದ್ದರೂ ಸಮೇತ ಅದನ್ನ ಹೆಕ್ಕಿ ತೆಗೆದುಕೊಳ್ಬೇಕು, ಅದನ್ನ ಕಾಲಲ್ಲಿ ತುಳಿಯೋ ಹಾಗೆ ಇಲ್ಲ. ಅದನ್ನ ನಾವು ಹೀಗೆ ಅಂತ ಹೇಳಿ ನಮಸ್ಕಾರ ಮಾಡಿ ಅದನ್ನ ಸ್ವೀಕಾರ ಮಾಡ್ತೇವೆ. ತುಂಬಾ ಗೌರವವನ್ನ ಕೊಡ್ತೀವಿ ನಾವು ಆಹಾರಕ್ಕೆ ಅಲ್ವಾ. ಅದೇ ರೀತಿಯಲ್ಲಿ ಈ ಝೆನ್ ಮುನಿಗಳು ಅಂತಲ್ಲ, ನಮ್ಮ ಜೀವನದಲ್ಲಿ ನಾವು ತಿನ್ನುವಂತಹ ಆಹಾರದ ಬಗ್ಗೆ ನಮಗೆ ಕೃತಜ್ಞತೆ ಇರಬೇಕು, ಇನ್ನೊಂದು ಪ್ರೀತಿ ಇರಬೇಕು. ಏನೇ ತಿಂದ್ರು ಅದು ವಿಷ ಆಗಿದ್ರು ಸಮೇತ ಅಮೃತ ಆಗತ್ತಂತೆ. ನಾವೇನಾದ್ರೂ ಅದಕ್ಕೆ ನೀನ್ ನನ್ನ ದೇಹದ ಒಳಗಡೆ ಹೋಗ್ತಾ ಇದೀಯಾ, ನೀನ್ ನನಗೆ ಖುಷಿಯನ್ನ ಕೊಡ್ತಾ ಇದೀಯಾ ಅನ್ನುವಂತಹ ಒಂದು ಮಾತುಗಳನ್ನ ಉಚ್ಚಾರ ಮಾಡಿ ಆ ಆಹಾರವನ್ನ ಸ್ವೀಕರಿಸಿದಾಗ ನಮ್ಮ ದೇಹದ ಕಣ ಕಣದಲ್ಲೂ ಕೂಡ ಆ ತರಂಗಗಳು ಸಂಚಾರ ಆಗತ್ತೆ. ಅದೇ ರೀತಿ ನಾವು ತಿನ್ನುವಾಗ ಅಯ್ಯೋ ಇದನ್ ಯಾಕಾದ್ರೂ ತಿಂತೀನೋ, ಇದೊಂದ್ ಸ್ವಲ್ಪನೂ ಚೆನ್ನಾಗಿಲ್ಲ, ಇವತ್ತು ಕೂಡ ಇದೇ ತಿಂಡಿನ, ಉಪ್ಪು ಜಾಸ್ತಿ ಆಯ್ತು, ಖಾರ ಕಮ್ಮಿ ಆಯ್ತು, 108 ಕಂಪ್ಲೇಂಟ್ಗಳನ್ನ ಹೇಳಿ ನಾವು ಯಾವಾಗ ಆಹಾರವನ್ನ ಸ್ವೀಕಾರ ಮಾಡ್ತೀವೋ ಆಗ ಆ ಆಹಾರ ನಮ್ಮ ದೇಹದ ಒಳಗಡೆ ಒಳ್ಳೆ ರೀತಿಯಲ್ಲಿ ಹೋಗೋದಿಲ್ಲ, ಹೋದ ಮೇಲೂ ಅದರ ಕೆಲಸವನ್ನ ಒಳ್ಳೆ ರೀತಿಯಾಗಿ ಮಾಡೋದಿಲ್ಲ. ಇದನ್ನ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಆಹಾರ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಪ್ರತಿ ದಿನ ಪ್ರತಿ ಕ್ಷಣ ಅನುಭವಿಸಿ ಆನಂದಿಸಿ ಸ್ವೀಕಾರ ಮಾಡುವಂತಹ ಆಹಾರ ನಮ್ಮ ದೇಹದ ಒಳಗಡೆ ಬಹಳಷ್ಟು ಬೆನಿಫಿಟ್ಸ್ ಅನ್ನ ನಮಗೆ ಕೊಡುತ್ತೆ ಅಂತ. ಇದೆಲ್ಲದರ ಹಿಂದಿರೋದೊಂದೇ ಪಾಸಿಟಿವಿಟಿ ಪಾಸಿಟಿವಿಟಿ ಪಾಸಿಟಿವಿಟಿ. ಹೌದು, ನಾವು ಒಳ್ಳೆ ಮಾತಾಡಿದ್ರೆ ಒಳ್ಳೆದೇ ಆಗತ್ತೆ, ಕೆಟ್ಟ ಮಾತುಗಳನ್ನ ಆಡಿದ್ರೆ ಕೆಟ್ಟದಾಗುತ್ತೆ. ಇದು ಆಹಾರದ ವಿಷಯದಲ್ಲೂ ಕೂಡ ಅಷ್ಟೇ ಸತ್ಯ ಅನ್ನುವಂಥದ್ದು. ಹಾಗೆ ದೀರ್ಘಾಯಸ್ಸಿನ ಗುಟ್ಟು ಕೂಡ. ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ಮತ್ತೆ ಮತ್ತೆ ಹೀಗೆ ಬರ್ತಾ ಇರ್ತೀನಿ. ನಾನು ನಿಮ್ಮ ನಯನ. ನಮಸ್ಕಾರ.